ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಚುರುಕಾಗಿದೆ. ಸಾಕ್ಷ್ಯ ನಾಶಕ್ಕೆ ಅವಕಾಶ ಕೊಡದಂತೆ ಖಾಕಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. 50 ರಿಂದ 60 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಜ್ಜಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಈ ನಡುವೆ ಜೈಲಿನಲ್ಲಿ ಮಗಳನ್ನ ನೋಡಿದಂತ ಪವಿತ್ರ ಗೌಡ ಕಣ್ಣೀರಿಟ್ಟಿದ್ದಾರಂತೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬರೋಣ. ನೋಡೋಕೆ ಬರಲಿಲ್ಲವೆಂದು ಮನೆಯವರ ಮೇಲೆ ಕೋಪ. ಜೈಲಿಗೆ ಬಂದ ಮಗಳನ್ನ ತಬ್ಬಿ ಕಣ್ಣೀರಿಟ್ಟ ಪವಿತ್ರ ಗೌಡ. ದರ್ಶನ್ನ ನೋಡೋದಕ್ಕೆ ನಿನ್ನೆಯಷ್ಟೇ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ಇಬ್ರು ಜೈಲಿಗೆ ಬಂದಿದ್ರು. ಮಗನನ್ನ ನೋಡುತ್ತಿದ್ದಂತೆಯೇ ದರ್ಶನ್ ತಬ್ಬಿ ಕಣ್ಣೀರಿಟ್ಟಿದ್ರು. ಆದ್ರೀಗ ಇಡೀ ಪರಪ್ಪನ ಅಗ್ರಹಾರದ ಜೈಲಲ್ಲಿರೋ ಪವಿತ್ರ ಗೌಡ ಕೂಡ ಕಣ್ಣೀರು ಹಾಕಿದ್ಲಂತೆ. ನನ್ನನ್ನ ಯಾರು ಮಾತನಾಡಿಸೋಕೆ ಬರಲ್ಲ ಅಂತ ಮನೆಯವರಿಗೆ ಕರೆ ಮಾಡಿ ಜಗಳ ತೆಗೆದಿದ್ಲಂತೆ. ಪವಿತ್ರ ಗೌಡ ಕರೆ ಮಾಡ್ತಿದ್ದಂತೆಯೇ ಪೋಷಕರು ಹಾಗೂ ಮಗಳು ಜೈಲಿಗೆ ಬಂದಿದ್ರು. ಈ ವೇಳೆ ಮಗಳನ್ನ ನೋಡುತ್ತಿದ್ದಂತೆ ಪವಿತ್ರ ಕಣ್ಣೀರು ಹಾಕಿದ್ಲು ಹಾಗೂ ಕಾನೂನು ಹೋರಾಟದ ಬಗ್ಗೆ ತಂದೆ ತಾಯಿ ಜೊತೆಗೆ ಚರ್ಚೆ ನಡೆಸಿದ್ದಾಳೆ ಎನ್ನಲಾಗಿದೆ. ಪರಪ್ಪನ ಅಗ್ರಹಾರಕ್ಕೆ ಬಂದ್ರು ಫ್ಯಾನ್ಸ್, ವಾಪಸ್ ಕಳುಹಿಸಿದ್ರು ಪೊಲೀಸ್. ಜೈಲಿನಲ್ಲಿ ದರ್ಶನ್ ನಿದ್ದೆ ಬಾರದೆ ಊಟ ಸೇರದೆ ವಿಲವಿಲ ಒದ್ದಾಡ್ತಿದ್ದಾರೆ. ಈ ಮಧ್ಯೆ ಅಭಿಮಾನಿಗಳು ಬಾಸ್ನ ಮೀಟ್ ಮಾಡ್ತೀವಿ ಅಂತ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ರು. ಆದ್ರೆ ಪೊಲೀಸರು ಕುಟುಂಬದವರ ಭೇಟಿಗೆ ಅಷ್ಟೇ ಅವಕಾಶ ಎಂದು ಎಲ್ಲರನ್ನು ವಾಪಸ್ ಕಳುಹಿಸಿದ್ರು. 50 ರಿಂದ 60 ದಿನಗಳಲ್ಲಿ ಚಾರ್ಜ್ ಶೀಟ್, 6-7 ತಿಂಗಳಿಗೆ ಟ್ರಯಲ್. ತಮ್ಮದೇ ಆದ ರಾಜಕೀಯ ನಂಟು ಅಭಿಮಾನಿ ಬಳಗ ಹೊಂದಿದ್ದಾರೆ. ಇದೇ ಕಾರಣಕ್ಕೆ ಇಡೀ ಕೇಸ್ನ ಸಾಕ್ಷ್ಯನಾಶವಾಗುವ ಆತಂಕ ಶುರುವಾಗಿದೆ. ಹೀಗಾಗಿ ಅಲರ್ಟ್ ಆಗಿರೋ ಪೊಲೀಸರು 50 ರಿಂದ 60 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. 6-7 ತಿಂಗಳುಗಳಲ್ಲಿ ಟ್ರಯಲ್ ಮುಗಿಸೋಕೆ ತಯಾರಿ ಮಾಡಿಕೊಂಡಿದೆ ಎನ್ನಲಾಗಿದೆ. ಈ ನಡುವೆ ಕೊಲೆ ನಡೆದು 18 ದಿನಗಳು ಕಳೆದ್ರೂ ರೇಣುಕಾಸ್ವಾಮಿ ಮೊಬೈಲ್ ಮಾತ್ರ ಪತ್ತೆಯಾಗಿಲ್ಲ. ಹೀಗಾಗಿ ರೇಣುಕಾಸ್ವಾಮಿ ಹೆಸರಲ್ಲಿ ಡೂಪ್ಲಿಕೇಟ್ ಸಿಮ್ ಖರೀದಿಸಿ ಇಮೇಲ್, ಫೋನ್ ನಂಬರ್ ಮೂಲಕ ಸಾಕ್ಷಿ ಸಂಗ್ರಹಕ್ಕೆ ಖಾಕಿ ಮುಂದಾಗಿದೆ. ರೇಣುಕಾಸ್ವಾಮಿ ಕುಟುಂಬಸ್ಥರು ಇಂದು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ. ಸಿಎಂ ಭೇಟಿ ವೇಳೆ ಕಣ್ಣೀರು ಹಾಕಿದ್ದಾರೆ. ರೇಣುಕಾಸ್ವಾಮಿ ಪತ್ನಿ ಸಹನಾಗಿ ಸರ್ಕಾರಿ ನೌಕರಿ ಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರಂತೆ. ನಮ್ಮ ಸೊಸೆಯ ಒಂದು ಅನುಕಂಪದ ಆಧಾರದ ಮೇಲೆ ಕಾಯಂ ನೌಕರಿಯನ್ನು ಕೇಳಿದ್ವಿ. ಆಯಿತು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ರಿ, ನಾವು ಅದಕ್ಕೇನು ಮಾಡಬೇಕು ಮಾಡ್ತೀವಿ ಅಂತ ನಾವೆಲ್ಲ ಸಹಕಾರ ಕೊಟ್ಟು ಸಕಾರಾತ್ಮಕವಾಗಿ ನಮಗೆ ಅವರು ಸ್ಪಂದಿಸಿದ್ದಾರೆ. ದರ್ಶನ್ ಮತ್ತು ಸಹಚರರ ಕೃತ್ಯಕ್ಕೆ ರಾಜ್ಯದ ಹಲವೆಡೆ ಖಂಡನೆ ವ್ಯಕ್ತವಾಗಿದೆ. ಮೈಸೂರು ಜಿಲ್ಲೆ ಸರಗೂರಿನಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಪ್ರತಿಭಟನೆ ನಡೆಸಿದೆ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಗಲ್ಲಿಗೇರಿಸುವಂತೆ ಆಗ್ರಹ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.